ಮಾರಾಟ ಆಗ್ತಾ ಇದೆ. ಅದರಲ್ಲಿ ಪ್ಲೇ ಓವರ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಶೆ ವಸ್ತುಗಳು ಪತ್ತೆಯಾಗಿದೆ ಸರ್. ಇದು ನೀವು ಹೇಳುವಂಥದ್ದು ಭಾರಿ ಗಂಭೀರವಾದಂಥ ಒಂದು ಇವತ್ತಿನ ಯುವ ಜನಾಂಗ ಎಲ್ಲ ನಿಮ್ಮ ಸಣ್ಣ ಸಣ್ಣ ಗೂಡಂಗಡಿಗಳಲ್ಲಿ, ಎಲ್ಲ ಕಾಲೇಜ್ ಕ್ಯಾಂಪಸ್ಗಳಲ್ಲಿ, ಎಲ್ಲ ಕಡೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಸೀಸ್ ಆದಂಥ ನೀವು ಅಮಲು ಪದಾರ್ಥದ ಸೊತ್ತುಗಳನ್ನು ಕಂಡ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಇದಕ್ಕೆ ಪ್ರೈಮರಿ ಇಂಪಾರ್ಟೆನ್ಸ್ ಕೊಡಬೇಕು. ಮೊನ್ನೆ ಡಿ ಕೆ ಶಿವಕುಮಾರ್ ಎಲ್ಲ ಮುಖ್ಯಮಂತ್ರಿಗಳಿಗೆ ಮನೆಗೆ ಹೋದಾಗ ನನ್ನ ಮನೆಗೆ ಬಂದಿದ್ದರು. ನಾನು ಅವರಿಗೆ 5 ಪಾಯಿಂಟ್ಗಳನ್ನು ಕೊಟ್ಟಿದ್ದೆ. ನಾನೊಬ್ಬ ಮಾಜಿ ಮುಖ್ಯಮಂತ್ರಿ ಆದ ಕಾರಣ ನನ್ನ ಜವಾಬ್ದಾರಿ ಬಂದವರಿಗೆ ಒಂದು ಹಾರ ತುರಾಯಿ ಹಾಕಿ ಕಳಿಸೋದಲ್ಲ, ನನ್ನ ಜವಾಬ್ದಾರಿಯನ್ನು ನಾನು ಹೇಳಿದೆ. ಒಂದು, ಸಕಾಲ ಇಂಪ್ಲಿಮೆಂಟ್ ಮಾಡಿ. ಇವತ್ತು ನಡೀತಿರುವಂಥ ಈ ಭಯಂಕರ ಭ್ರಷ್ಟಾಚಾರ ಇದು ಕನಿಷ್ಠ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಇದಕ್ಕೆ ಇತಿಶ್ರೀ ಆಗ್ತದೆ. ಸೆಪರೇಟ್ ಮಿನಿಸ್ಟ್ರಿ ಮಾಡಿ, ವಾರಕ್ಕೊಮ್ಮೆ ರಿವ್ಯೂ ಮಾಡಿ, ಯಾವುದೇ ಅಪ್ಲಿಕೇಶನ್ಸು ಆ ನಿಗದಿತ ಸಮಯದೊಳಗೆ ಡಿಸ್ಪೋಸ್ ಮಾಡುವಂಥದ್ದು ಮಾಡಿ ಅಂತ ಒಂದು. ನೀರಾವರಿ ವಿಚಾರಗಳಲ್ಲಿ ತುಂಬ ಗಮನ ಹರಿಸಬೇಕು. ನೀರಾವರಿ ವಿಚಾರದಲ್ಲಿ ಈ ಸರ್ಕಾರ ಬಂದ ಮೇಲೆ ಏನು ಮಾಡಿಲ್ಲ. ಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವಾರು ಯೋಜನೆಗಳು ಕೇಂದ್ರದ ಸಹಕಾರ ಮಾಡಿದರೂ ಕೂಡ ಇವರು ಇಂಪ್ಲಿಮೆಂಟ್ ಮಾಡಲಿಕ್ಕಾಗಲಿಲ್ಲ. ಇದನ್ನು ಮಾಡಬೇಕು. ಮೂರನೇದಾಗಿ ಹೊಂಡ ಗುಂಡಿಗಳನ್ನು ತಕ್ಷಣ ಮುಚ್ಚಿ. ಮಳೆ ಮತ್ತೆ ಶುರುವಾಯಿತು, ಇನ್ನು ಮುಚ್ಚಲಿಕ್ಕಾಗಿದ್ದರೆ ಮುಚ್ಚಲಿಕ್ಕೆ ಆಗಲ್ಲ. ನಿಮಗೆ 2,000 ಕೋಟಿ ಬ್ಯಾಂಗ್ಳೂರಿಗೆ ನೀವು ಹೊಂಡ ಗುಂಡಿಗೆ ಅಂತ ಇಟ್ಟಿದ್ದೀರಿ. 2,000 ಖರ್ಚು ಮಾಡೋದು ಹೆಂಗೆ? ನೀವು ಹ್ಯಾವ್ ಎ ಮಾಸ್ಟರ್ ಪ್ಲ್ಯಾನ್. ಮುಂದಿನ 1 ವಾರದಲ್ಲಿ ಈ ಭಾಗದಲ್ಲಿ ಇಂಥ ಬ್ಯಾಂಗ್ಳೂರು ಉತ್ತರ, ಬ್ಯಾಂಗ್ಳೂರು ದಕ್ಷಿಣ, ಇಂಥ ಆಗಬೇಕು ಅಂತ ನಾನು ಟಾರ್ಗೆಟ್ಗಳ ಹಾಕುವಂಥ ಇದು ಭಾರಿ ಪ್ರಾಮುಖ್ಯ. ಇವತ್ತು ಹೊಂಡ ಗುಂಡಿಗಳಿಗೆ ಬಿದ್ದು ಯುವಕರು, ಬಾಕಿಯವರು ಇವತ್ತು ಅವರಿಗೆ ಆಗುವಂಥ ಅನಾಹುತ ಎಲ್ಲವನ್ನು ನಾವು ನೋಡಿದ್ದೇವೆ ಅಂತ ಹೇಳುವಂಥದ್ದು ಮಾಡಿದ್ದೇವೆ. ಈ ನಶೆದ ಬಗ್ಗೆ ಏನು ಹೇಳಿದ್ದಾರೆ ಸರ್? ಅದನ್ನು ಹೀಗೆ ಲಾಸ್ಟಿಂದ ನಾನು ಹೇಳಿದೆ ನೋಡಿ ಸರ್, ಇದಕ್ಕೆಲ್ಲದಕ್ಕೂ ಪರಿಹಾರ ನಮ್ಮ ಯುವ ಜನಾಂಗ ಇವತ್ತು ಆ ಅಡಿಕ್ಷನ್ಗೆ ಹೋಗ್ತಾ ಇರುವಂಥ ಇದಕ್ಕೆ ನೀವೇನಾದ್ರು ಮಾಡಿದರೆ ದೇವರು ಕೂಡ ನಿಮ್ಮನ್ನು ಕ್ಷಮಿಸಲ್ಲ ಅಂತ ಹೇಳುವಂಥ ಮಾತನ್ನು ಅವರಿಗೆ ಹೇಳಿದೆ. ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ನೀವು ಯಾಕೆ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ನಮಗೆ ಪ್ರಶ್ನೆ ಮಾಡಬೇಡಿ. ಅವಕಾಶ ನಿಮಗೆ ಕೊಟ್ಟಿದ್ದಾರೆ, ಈಗ ನೀವು ಮಾಡಿ. ನಮ್ಮಿಂದ ತಪ್ಪಾಗಿದೆ, ತಪ್ಪನ್ನು ರೆಕ್ಟಿಫೈಡ್ ಮಾಡಿ ಅಂತ ಹೇಳುವಂಥ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ಗೆ ಹೇಳಿದ್ದೇನೆ. ನೀವು ಹೇಳಿದ ಮಾತು ಇದು ನಿಜವಾಗಿ ಇವತ್ತು ಇದು ಕೇವಲ ಎಲ್ಲ ಒಂದು ಕಡೆ ಅಲ್ಲ, ಸಣ್ಣ ಸಣ್ಣ ಹೈಸ್ಕೂಲು ಕಾಲೇಜ್ ಇರುವ ಭಾಗಕ್ಕೂ ಕೂಡ ಇದು ಎಕ್ಸ್ಟೆನ್ಷನ್ ಆಗ್ತಾಯಿದೆ. ಪ್ಲೇ ಓವರ್ ತಳಗಡೆ ಇಟ್ಕೊಂಡು ಮಾದಕ ಹೌದು, ಸಣ್ಣ ಇದರಲ್ಲಿ ಥ್ಯಾಂಕ್ ಯು ಸರ್. ಮಾರಾಟ ಆಗ್ತಾ ಇದೆ. ಅದರಲ್ಲಿ ಪ್ಲೇ ಓವರ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಶೆ ವಸ್ತುಗಳು ಪತ್ತೆಯಾಗಿದೆ ಸರ್. ಇದು ನೀವು ಹೇಳುವಂಥದ್ದು ಭಾರಿ ಗಂಭೀರವಾದಂಥ ಒಂದು ಇವತ್ತಿನ ಯುವ ಜನಾಂಗ ಎಲ್ಲ ನಿಮ್ಮ ಸಣ್ಣ ಸಣ್ಣ ಗೂಡಂಗಡಿಗಳಲ್ಲಿ, ಎಲ್ಲ ಕಾಲೇಜ್ ಕ್ಯಾಂಪಸ್ಗಳಲ್ಲಿ, ಎಲ್ಲ ಕಡೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಸೀಸ್ ಆದಂಥ ನೀವು ಅಮಲು ಪದಾರ್ಥದ ಸೊತ್ತುಗಳನ್ನು ಕಂಡ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಇದಕ್ಕೆ ಪ್ರೈಮರಿ ಇಂಪಾರ್ಟೆನ್ಸ್ ಕೊಡಬೇಕು. ಮೊನ್ನೆ ಡಿ ಕೆ ಶಿವಕುಮಾರ್ ಎಲ್ಲ ಮುಖ್ಯಮಂತ್ರಿಗಳಿಗೆ ಮನೆಗೆ ಹೋದಾಗ ನನ್ನ ಮನೆಗೆ ಬಂದಿದ್ದರು. ನಾನು ಅವರಿಗೆ 5 ಪಾಯಿಂಟ್ಗಳನ್ನು ಕೊಟ್ಟಿದ್ದೆ. ನಾನೊಬ್ಬ ಮಾಜಿ ಮುಖ್ಯಮಂತ್ರಿ ಆದ ಕಾರಣ ನನ್ನ ಜವಾಬ್ದಾರಿ ಬಂದವರಿಗೆ ಒಂದು ಹಾರ ತುರಾಯಿ ಹಾಕಿ ಕಳಿಸೋದಲ್ಲ, ನನ್ನ ಜವಾಬ್ದಾರಿಯನ್ನು ನಾನು ಹೇಳಿದೆ. ಒಂದು, ಸಕಾಲ ಇಂಪ್ಲಿಮೆಂಟ್ ಮಾಡಿ. ಇವತ್ತು ನಡೀತಿರುವಂಥ ಈ ಭಯಂಕರ ಭ್ರಷ್ಟಾಚಾರ ಇದು ಕನಿಷ್ಠ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಇದಕ್ಕೆ ಇತಿಶ್ರೀ ಆಗ್ತದೆ. ಸೆಪರೇಟ್ ಮಿನಿಸ್ಟ್ರಿ ಮಾಡಿ, ವಾರಕ್ಕೊಮ್ಮೆ ರಿವ್ಯೂ ಮಾಡಿ, ಯಾವುದೇ ಅಪ್ಲಿಕೇಶನ್ಸು ಆ ನಿಗದಿತ ಸಮಯದೊಳಗೆ ಡಿಸ್ಪೋಸ್ ಮಾಡುವಂಥದ್ದು ಮಾಡಿ ಅಂತ ಒಂದು. ನೀರಾವರಿ ವಿಚಾರಗಳಲ್ಲಿ ತುಂಬ ಗಮನ ಹರಿಸಬೇಕು. ನೀರಾವರಿ ವಿಚಾರದಲ್ಲಿ ಈ ಸರ್ಕಾರ ಬಂದ ಮೇಲೆ ಏನು ಮಾಡಿಲ್ಲ. ಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವಾರು ಯೋಜನೆಗಳು ಕೇಂದ್ರದ ಸಹಕಾರ ಮಾಡಿದರೂ ಕೂಡ ಇವರು ಇಂಪ್ಲಿಮೆಂಟ್ ಮಾಡಲಿಕ್ಕಾಗಲಿಲ್ಲ. ಇದನ್ನು ಮಾಡಬೇಕು. ಮೂರನೇದಾಗಿ ಹೊಂಡ ಗುಂಡಿಗಳನ್ನು ತಕ್ಷಣ ಮುಚ್ಚಿ. ಮಳೆ ಮತ್ತೆ ಶುರುವಾಯಿತು, ಇನ್ನು ಮುಚ್ಚಲಿಕ್ಕಾಗಿದ್ದರೆ ಮುಚ್ಚಲಿಕ್ಕೆ ಆಗಲ್ಲ. ನಿಮಗೆ 2,000 ಕೋಟಿ ಬ್ಯಾಂಗ್ಳೂರಿಗೆ ನೀವು ಹೊಂಡ ಗುಂಡಿಗೆ ಅಂತ ಇಟ್ಟಿದ್ದೀರಿ. 2,000 ಖರ್ಚು ಮಾಡೋದು ಹೆಂಗೆ? ನೀವು ಹ್ಯಾವ್ ಎ ಮಾಸ್ಟರ್ ಪ್ಲ್ಯಾನ್. ಮುಂದಿನ 1 ವಾರದಲ್ಲಿ ಈ ಭಾಗದಲ್ಲಿ ಇಂಥ ಬ್ಯಾಂಗ್ಳೂರು ಉತ್ತರ, ಬ್ಯಾಂಗ್ಳೂರು ದಕ್ಷಿಣ, ಇಂಥ ಆಗಬೇಕು ಅಂತ ನಾನು ಟಾರ್ಗೆಟ್ಗಳ ಹಾಕುವಂಥ ಇದು ಭಾರಿ ಪ್ರಾಮುಖ್ಯ. ಇವತ್ತು ಹೊಂಡ ಗುಂಡಿಗಳಿಗೆ ಬಿದ್ದು ಯುವಕರು, ಬಾಕಿಯವರು ಇವತ್ತು ಅವರಿಗೆ ಆಗುವಂಥ ಅನಾಹುತ ಎಲ್ಲವನ್ನು ನಾವು ನೋಡಿದ್ದೇವೆ ಅಂತ ಹೇಳುವಂಥದ್ದು ಮಾಡಿದ್ದೇವೆ. ಈ ನಶೆದ ಬಗ್ಗೆ ಏನು ಹೇಳಿದ್ದಾರೆ ಸರ್? ಅದನ್ನು ಹೀಗೆ ಲಾಸ್ಟಿಂದ ನಾನು ಹೇಳಿದೆ ನೋಡಿ ಸರ್, ಇದಕ್ಕೆಲ್ಲದಕ್ಕೂ ಪರಿಹಾರ ನಮ್ಮ ಯುವ ಜನಾಂಗ ಇವತ್ತು ಆ ಅಡಿಕ್ಷನ್ಗೆ ಹೋಗ್ತಾ ಇರುವಂಥ ಇದಕ್ಕೆ ನೀವೇನಾದ್ರು ಮಾಡಿದರೆ ದೇವರು ಕೂಡ ನಿಮ್ಮನ್ನು ಕ್ಷಮಿಸಲ್ಲ ಅಂತ ಹೇಳುವಂಥ ಮಾತನ್ನು ಅವರಿಗೆ ಹೇಳಿದೆ. ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ನೀವು ಯಾಕೆ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ನಮಗೆ ಪ್ರಶ್ನೆ ಮಾಡಬೇಡಿ. ಅವಕಾಶ ನಿಮಗೆ ಕೊಟ್ಟಿದ್ದಾರೆ, ಈಗ ನೀವು ಮಾಡಿ. ನಮ್ಮಿಂದ ತಪ್ಪಾಗಿದೆ, ತಪ್ಪನ್ನು ರೆಕ್ಟಿಫೈಡ್ ಮಾಡಿ ಅಂತ ಹೇಳುವಂಥ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ಗೆ ಹೇಳಿದ್ದೇನೆ. ನೀವು ಹೇಳಿದ ಮಾತು ಇದು ನಿಜವಾಗಿ ಇವತ್ತು ಇದು ಕೇವಲ ಎಲ್ಲ ಒಂದು ಕಡೆ ಅಲ್ಲ, ಸಣ್ಣ ಸಣ್ಣ ಹೈಸ್ಕೂಲು ಕಾಲೇಜ್ ಇರುವ ಭಾಗಕ್ಕೂ ಕೂಡ ಇದು ಎಕ್ಸ್ಟೆನ್ಷನ್ ಆಗ್ತಾಯಿದೆ. ಪ್ಲೇ ಓವರ್ ತಳಗಡೆ ಇಟ್ಕೊಂಡು ಮಾದಕ ಹೌದು, ಸಣ್ಣ ಇದರಲ್ಲಿ ಥ್ಯಾಂಕ್ ಯು ಸರ್.